ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಫಿಟ್ನೆಸ್ ಕಾಪಾಡಿಕೊಳ್ಳೋಕೆ ಕೊಲೆ ಆರೋಪಿ ದರ್ಶನ್ ಹೆಣಗಾಡ್ತಾ ಇದ್ದಾರೆ. ಅನ್ನಕ್ಕೆ ಬ್ರೇಕ್ ಹಾಕಿದ್ದಾರೆ. ಚಪಾತಿ ಮುದ್ದೆ ಊಟಕ್ಕೆ ಮೊರೆ ಹೋಗಿದ್ದಾರೆ. ತೂಕನ್ ಬ್ಯಾಲೆನ್ಸ್ ಮಾಡೋಕೆ ಬೇಸಿಕಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಜೈಲಲ್ಲಿ ಗಂಟೆಗಟ್ಟಲೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ದಾರೆ. ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ಕೂಡ ಪೋಷಕಾಂಶದ ವಿಚಾರವಾಗಿ ದೃಷ್ಟಿಯಲ್ಲಿಟ್ಕೊಂಡು ಸೇವಿಸ್ತಾ ಇದ್ದಾರೆ ನಟ ದರ್ಶನ್. ಹೆಲ್ತ್ ಕಾಪಾಡ್ಕೊಳ್ಳೋದು, ಫಿಟ್ನೆಸ್ ಕಾಪಾಡ್ಕೊಳ್ಳೋದು, ದೇಹದ ಆಕಾರವನ್ನ ಮೇಂಟೈನ್ ಮಾಡೋದು ಬಹಳ ಸವಾಲಿನ ಕೆಲಸ ಆಗ್ತಾ ಇದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಫಿಟ್ನೆಸ್ ಕಾಪಾಡ್ಕೊಳ್ಳೋದು ಹೆಂಗ್ ಚಾಲೆಂಜಿಂಗ್ ಆಗ್ತಾ ಇದೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನೇನು ಸೊಲ್ಯೂಷನ್ಗಳನ್ನ ಕೊಲೆ ಆರೋಪಿ ದರ್ಶನ್ ಹುಡ್ಕೊಂಡಿದ್ದಾರೆ? ಮಮತಾ, ದರ್ಶನ್ ಅವರು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದಾಗಿನಿಂದಲೂ ಸಹಿತ ಫಿಟ್ನೆಸ್ ಅನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅರಸಾಸ ಪಡ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಅಂದ್ರೆ ಮೊದಲಿಗೆ ಪರಪ್ಪನಗ್ರಹಾರ ಜೈಲಿದ್ರು, ಅಲ್ಲಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ನಂತರದಲ್ಲಿಯೂ ಸಹಿತ ಇದೀಗ ಅವರು ಸಂಪೂರ್ಣವಾಗಿ ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ರೈಸ್ ಅನ್ನ ಅಂದ್ರೆ ಅನ್ನವನ್ನ ತ್ಯಜಿಸಿದರೆ ಅದರ ಬದಲಾಗಿ ಜೈಲಿನಲ್ಲಿ ಕೊಡ್ತಕ್ಕಂಥ ಚಪಾತಿ ಮತ್ತು ರಾಗಿ ಮುದ್ದೆಯನ್ನು ಮಾತ್ರ ಸೇವಿಸ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ದರ್ಶನ್ ಅವರು ಇದುವರೆಗೂ ಸಹಿತ ಜಿಮ್ ಬಾಡಿ ಆಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರೆ, ಒಂದ್ ವೇಳೆ ಇಲ್ಲೇನಾದ್ರೂ ಅದನ್ನ ಮೇಂಟೈನ್ ಮಾಡದೇ ಇದ್ರೆ ತದನಂತರದಲ್ಲಿ ಬಾಡಿ ಶೇಪ್ ಹಾಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ಜೊತೆಗೆ ಇರ್ತಕ್ಕಂಥ ಏನು ಸ್ಕಿನ್ ಏನಿರುತ್ತೆ ಅದು ಜೋತ್ ಬೀಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಇದೀಗ ಅಂದ್ರೆ ಬಾಡಿ ಶೇಪ್ ಅನ್ನ ಮೇಂಟೈನ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ. ದರ್ಶನ್ ಅವರು ಸದ್ಯಕ್ಕೆ ಜೈಲಲ್ಲಿ ಮಾನಸಿಕವಾಗಿ ಕುಗ್ಗಿದ್ರು ಸಹಿತ ಆದ್ರೆ ದೈಹಿಕವಾಗಿ ದೇಹದ ಸಮತೋಲನವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಲಿ ಸಾಕಷ್ಟು ಹೆಣಗಾಡ್ತಾ ಇದ್ರೆ. ಇದೇ ಕಾರಣಕ್ಕೋಸ್ಕರ ಒಂದ್ ಕಡೆಗೆ ಅನ್ನವನ್ನ ತ್ಯಜಿಸಿದ್ರೆ ಮತ್ತೊಂದ್ ಕಡೆಗೆ ಚಪಾತಿ ಮತ್ತು ರಾಗಿ ಮುದ್ದೆನ ಸೇವಿಸೋದ್ರ ಜೊತೆಗೇನೆ ಇದೀಗ ವಿಟಮಿನ್ ಟ್ಯಾಬ್ಲೆಟ್ಸ್ ಗಳನ್ನು ಪ್ರತಿದಿನ ದರ್ಶನ್ ಅವರು ಜೈಲಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಮತಾ, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ. ನಟ ದರ್ಶನ್ ತಮ್ಮ ದೇಹದ ಆಕಾರವನ್ನು ಕಾಯ್ದುಕೊಳ್ಳೋದಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಂದು ಓವರ್ ವೆಯ್ಟ್ ಆಗ್ತೀನಿ ಅನ್ನುವಂತಹ ಆತಂಕ ಅನ್ನ ತಿನ್ನೋದ್ರಿಂದ, ಹೀಗಾಗಿ ಅನ್ನವನ್ನು ತ್ಯಜಿಸಿದ್ದಾರಂತೆ. ಆಲ್ಟರ್ನೇಟಿವ್ ಆಗಿ ಚಪಾತಿ ಮತ್ತು ಅದು ಕೂಡ ಕಾರ್ಬೋಹೈಡ್ರೇಟ್ಸೇ, ಚಪಾತಿ ಮತ್ತು ರಾಗಿ ಮುದ್ದೆಯ ಮೊರೆ ಹೋಗಿದ್ದಾರೆ. ರಾಗಿ ಮುದ್ದೆ ಫೈಬರ್ ಅಂಶ ಇರುತ್ತೆ, ಬಟ್ ಡೈಜೆಸ್ಟ್ ಆಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಅವ್ರದ್ದು.